after a very long time, ನಾನು ನನ್ನ ಹಸ್ಬೆಂಡ್ we are going on a one-day trip. ರಾವಣ ಕಂದ ಮಳೆ ಬರ್ತಿದೆ ಬರ್ಬೇಡ. ಒಪ್ಪಿ ಎಲ್ಲಿ ಬಂದಿದ್ಯಾ ನೀನು? ಬಾಯ್ಲಿ ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ. ಈ ನೇಚರ್ ಕಣ್ಣಿಗೆ ಎಷ್ಟು ತಂಪು ಕೊಡುತ್ತೆ, ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್. ಭೂಮಿ ಮೇಲೆ ಏನಾದ್ರೂ ಸ್ವರ್ಗ ಅಂತ ಇದ್ರೆ ಅದನ್ನ ಆಕ್ಚುಲಿ ನಾನು ಇವಾಗ ಹೇಳ್ಬೋದು ಇಲ್ಲೇ ಅಂತ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ನಿಮ್ಮ ಸ್ವಾತಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಏನಿದ್ದು ಬೆಳಗ್ಗೆ ಸ್ವಾತಿ ಇಷ್ಟೊಂದು ರೆಡಿ ಆಗ್ತಾ ಇದ್ದಾಳೆ, ಅದು ರೆಡಿ ಆಗೋ ವಿಡಿಯೋನೆಲ್ಲ ಶೂಟ್ ಮಾಡ್ತಾ ಇದ್ದಾಳೆ, ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ಇವತ್ತು ಒಂಥರ ಸ್ಪೆಷಲ್ ಡೇ. ಏನಕ್ಕೆ ಅಂತಂದರೆ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ನನ್ನ ಹಸ್ಬೆಂಡ್ ವಿ ಆರ್ ಗೋಯಿಂಗ್ ಆನ್ ಅ one-day ಟ್ರಿಪ್. ಎಸ್, ನಾವಿಬ್ಬರು ನೆನ್ನೆ ಸಡನ್ನಾಗಿ ಹಿಂಗೆ ಡಿಸ್ಕಷನ್ ಮಾಡ್ತಾ ಎಸ್ ಯಾರಾದರೂ ಹೋಗೋಣ ಅಂತಂದು ಐ ಕಾಲ್ಡ್ ಒನ್ ಆಫ್ ಮೈ ಕಸನ್ ಫ್ರೆಂಡ್ ಅನೂಪ್ ಅಂತ. ಐ ಆಸ್ಕ್ಡ್ ಹಿಮ್ ಲೈಕ್ ಯಾರಾದರೂ ಪ್ಲೇಸ್ ಇದ್ದರೆ ಸಜೆಸ್ಟ್ ಮಾಡೋ ಅಂತ. ಹೀ ಸಜೆಸ್ಟೆಡ್ ಅಸ್ ಅ ವೆರಿ ವೆರಿ ನೈಸ್ ಪ್ಲೇಸ್. ಸೊ ಅಲ್ಲಿಗೆ ನಾವು ಟ್ರಿಪ್ ಹೋಗೋಣ ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಸೊ ಆ ಟ್ರಿಪ್ಪಿಗೆ ಇವತ್ತು ನಮ್ಮ ಜೊತೆ ಇನ್ನೂ ಇಬ್ಬರು ಸ್ಪೆಷಲ್ ಪರ್ಸನ್ ಜಾಯಿನ್ ಆಗ್ತಾ ಇದ್ದಾರೆ. ಯಾರು? ಇವ್ರು ಯಾರು ಏನು ಗೊತ್ತಿಲ್ಲ. ಈಗಲೇ ಹೇಳಲ್ಲ, ನಾವು ಎಲ್ಲಿ ಟ್ರಿಪ್ ಹೋಗ್ತಾ ಇದ್ದೀವಿ, ಆ ಸ್ಪೆಷಲ್ ಪರ್ಸನ್ ಯಾರು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಫುಲ್ ನೋಡಿ. ನಾನು ರೆಡಿ ಆಗಿಬಿಟ್ಟು ಆಮೇಲಿಂದ ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ? Many minutes later. ರಾವಣ ಕಂದ ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ತಲೆನಲ್ಲಿ ಹೇಳ್ತಿಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚಿಲ್ಲ, ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಅವರೇನೋ ಸೀದಾ ರಪ್ಪ ಅಂತ ಹತ್ಕೊಂಡ್ರು. ನಾನು ನೋಡಿ ಈ ಚಪ್ಪಲಿಲಿ ಹಿಂಗೆ ಬೆಟ್ಟ ಹತ್ಕೊಂಬರೋದು. ಈಗ ತಾನೇ ಇಲ್ಲಿ ರೀಚ್ ಆಗಿ ಊಟ ಮಾಡಿದ್ವಲ್ಲ, ಊಟ ಮಾಡಿಸಿದಂಗೆ ಹಿಂಗೆ ಬೆಟ್ಟ ಹತ್ಕೊಂಬರೋದು, ಬಂಡೆಕಲ್ಲೆಲ್ಲ ಹತ್ಕೊಂಬರೋದು ಅಂತಂದರೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಬಟ್ ಇಷ್ಟು ಕಷ್ಟಪಟ್ಟು ಹತ್ಕೊಂಬಂದಿದ್ದು ಇಟ್ಸ್ ವರ್ತ್. ಜಸ್ಟ್ ಸೀ ದಿಸ್. ಯೇ ಅಲ್ಲಿ ವಿಕ್ಕಿದು ಮತ್ತು ಒಪ್ಪಿದು ಫೋಟೋಶೂಟ್ ನಡೀತಿದೆ ನೋಡಿ. ಓ ಮೈ ಗಾಡ್, ದಿಸ್ ಇಸ್ ಸೋ ನೈಸ್. ಆಯ್ತು ಬಿಡು, ಇಲ್ಲಿ ಚಿಲ್ ಮಾಡೋಣ ಅಂತ ಬೆಟ್ಟದ ಮೇಲೆ ಬಂದ್ವಿ. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಸೊ ನಾವಿಬ್ಬರು ಇಲ್ಲಿ ಮಳೆಯಲ್ಲಿ ಸ್ಟಕ್ ಆಗಿದ್ದೀವಿ. ಮರದ ಕೆಳಗಡೆ ನಿಂತ್ಕೊಂಡು ಮಳೆ ನಿಲ್ಲಿ ಅಂತ ವೆಯ್ಟ್ ಮಾಡಿರ್ತಾ ಇದ್ದೀವಿ. ಬಟ್ ವ್ಯೂ ಇಸ್ ಲೈಕ್ ರಿಯಲಿ ಅಮೇಝಿಂಗ್.
ಜಸ್ಟ್ ಚೆಕ್. ಮಳೆ ಬೇರೆ ಬರ್ತಾ ಇದೆ. ವಿಕರ್ಣ ಮಳೆ ಬರ್ತಿದೆ, ಬರಬೇಡ. Hello, how are you? I am under the water. Please help me. Here too much raining. ಇಷ್ಟು ಮಳೆ ಬರ್ತಾ ಇದ್ರು, ಅಲ್ಲಿ ಹೋಗಿದ್ದ. ಬಟ್ ಅವನಿಗೆ ನಮ್ಮನ್ನ ಬಿಟ್ಟಿರಕ್ಕೆ ಆಗ್ತಾ ಇಲ್ಲ. ಸೊ ಮಳೆಲೂ ವಿಕರ್ಣ ಈ ಕಡೆ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಹಂಗಿಂದ ಬಾ. ಪಾಪತ್ತಿ. ಏನಾಗಲ್ಲ ಪುಟ್ಟ, ಮಳೆ ಬಂದಷ್ಟೇ. ಬಾ ಕುಚಿ ಬಾ. ಪುಟ್ಟ ಮಾಮ ಮಳೆ ನಿಂತ ಇದೆಯಾ? ಕುಚಿ. ಓಪಿ ಎಲ್ಲಿ ಬಂದಿದ್ಯಾ ನೀನು? ಬಾಯ್ಲಿ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ. ಅಲ್ಲಿ ಬಂದಿದ್ಯಾ ನೀನು? ಆ್ಯಂಡ್ ಇಲ್ಲೊಂದು ಪುಟ್ಟ ದೇವಸ್ಥಾನ ಇದೆ. ರಾಮ, ಸೀತಾ, ಲಕ್ಷ್ಮಣ, ಆಂಜನೇಯ. ವಿಕರ್ಣ ಸ್ಲೋ ಜಂಪ್, ಜಂಪ್ ವಿಕಿ, ಜಂಪ್. ಗುಡ್ ಬಾಯ್. ಸ್ಲೋ. ಬಾ ಬಾ, ಇಲ್ಲಿ ಬಾ, ಹಿಂಗ್ ಬಾ. ಗುಡ್ ಬಾಯ್. ಸೊ ನಾವಿರೋ ಜಾಗದಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಒಂದು ಚಿಕ್ಕ ಲೇಕ್ ಇದೆಯಂತೆ. ಯೂಶ್ವಲಿ ಸನ್ಸೆಟ್ ಟೈಮಲ್ಲಿ ಅಲ್ಲಿ ಹೈ ಟೀ ಪಾರ್ಟಿ ಕೈಂಡ್ ಆಫ್ ಮಾಡ್ತಾರೆ. ಸೊ ಆ ಲೇಕ್ ಹತ್ರ ಹೋಗೋಣ ಅಂತ. ಆ ಲೇಕ್ ಹತ್ರ ಹೋಗ್ತಾ ಇರೋ ಟೈಮಲ್ಲಿ ದಿಸ್ ಇಸ್ ವಾಟ್ ಐ ಗಾಟ್ ಟು ಸೀ. ಓ ಐ ಗಾಟ್. ಯಾರೇ ನೀನು ಚೆಲುವೆ, ಯಾರೇ ನೀನು ಚೆಲುವೆ. ಸೊ ಈ ಚಿಕ್ಕ ರೋಡಲ್ಲಿ ದಿಸ್ ಬ್ಯೂಟಿಫುಲ್ ವ್ಯೂ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವರೆಲ್ಲ ಎಷ್ಟು ಫಾಸ್ಟಾಗಿ ನಡ್ಕೊಂಡು ಹೋಗ್ತಾರೆ ಅಂತಂದರೆ ನನ್ನ ಬಿಟ್ಟು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಇವರು. ಹೇ, ನಂದು ತುಂಬಾ ದೊಡ್ಡದು, ನಿಂದು ತುಂಬಾ ಚಿಕ್ಕದು, ಅವನದು ತುಂಬಾ ದೊಡ್ಡದು, ನಿಂದು ತುಂಬಾ ಚಿಕ್ಕದು. ಕಚ 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 ಕಚ. See this? Yes, this is the place. Oh my God. ಈ ನೇಚರ್ ಕಣ್ಣಿಗೆ ಎಷ್ಟು ತಂಪು ಕೊಡುತ್ತೆ, ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್. ನಿಜವಾಗ್ಲೂ ನಾವು ಸಿಟಿಲಿ ಇದ್ಕೊಂಡು ಆ ಕೆಲಸದ ಒತ್ತಡ, ಆ ಟ್ರಾಫಿಕ್ಕು, ಸ್ಟ್ರೆಸ್ಸು, ಟೆನ್ಷನ್ನು ಈ ಮಧ್ಯದಲ್ಲೇ ಕಳೆದೋಗಿರ್ತೀವಿ. ಬಟ್ ಇಂಥ ಜಾಗಕ್ಕೆ ಬಂದಾಗ ಎಂಥ ರಿಲೀಫ್ ಸಿಗುತ್ತೆ ಅಲ್ಲ. ಓ ಮೈ ಗಾಡ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ವಿಕಿ ಬಾ ಹೋಗೋಣ. ಬಾ ವಾಕ್ ವಿಕಿ, ಬಾ ವಾಕ್ ಹೋಗೋಣ ಬಾ. ಅದು ಏನಾರ ಮಾಡ್ತಾನೆ.
ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸರ್ರೆ ಇವತ್ತು ನನ್ನ ಬಾಡಿ ಗಾರ್ಡ್. ನಾನೆಲ್ಲೋ ಹೋದರೂ ನಡೀವಿ ಕಣ, ಇವರೇ ನನ್ನ ಕರ್ಕೊಂಡು ಹೋಗೋದು, ಸೇಫಾಗಿ ಕರ್ಕೊಂಬರೋದು. ಸೊ ನನ್ನ ಬಾಡಿ ಗಾರ್ಡ್ ವಿಕಣ, ನಡಿ ಹೋಗೋಣ ಬಾ. The next day. ಹೋಗಲಿ ಹೊಡ್ರೋ ಇದು ಸರ್ಜಾಡ್ಡ, ಹೊಡ್ರೋ ಇದು ಸರ್ಜಾಡ್ಡ. ಇವಾಗ ನಾವು ಮಂದಾರಗಿರಿಗೆ ರೀಚ್ ಆಗಿದ್ದೀವಿ. ನಾನು ರೀಚ್ ಆಗಿ ನಮ್ಮ ಪೆಟ್ಸ್ನೆಲ್ಲ ಕಾರಲ್ಲಿ ಸಂಭಾಳಿಸಿ ಇರಿಸಿ ಬರೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನನ್ನ ಜೊತೆ ಬಂದಿದ್ದ ಫ್ರೆಂಡ್ಸು ನಾವು ಬರಲ್ಲ, ನೀವು ಹೋಗ್ಬಾ ಅಂತಂದರು. ಇಷ್ಟು ದೂರ ಬಂದಮೇಲಿಂದ ಒಳಗೆ ಬಂದು ಈ ಪ್ಲೇಸ್ನ ನೋಡದೆ ಹೋದರೆ ಹೇಗೆ ಅಲ್ವಾ? ಸೊ ನಾನು ಒಬ್ಬಳೇ ಇವತ್ತು ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆ್ಯಂಡ್ ದಿಸ್ ಇಸ್ ಸೋ ಬ್ಯೂಟಿಫುಲ್, ಜಸ್ಟ್ ಸಿ ದಿಸ್. ಮೇಲೆ ಏನಾದರೂ ಸ್ವರ್ಗ ಅಂತ ಇದ್ದರೆ ಅದನ್ನು ಆ್ಯಕ್ಚುಲಿ ನಾನು ಇವಾಗ ಹೇಳ್ಬೋದು ಇಲ್ಲೇ ಅಂತೆ. ಸೀರಿಯಸ್ಲಿ ಈ ಹಸಿರು, ಈ ಬೆಟ್ಟ ಗುಡ್ಡ ಜೊತೆಗೆ ಈ ಒಂದು ಜೈನ್ ಟೆಂಪಲ್ಲು, ಅದು ಈ ಮಳೆ ಟೈಮಲ್ಲಿ ನೋಡೋಕ್ಕೆ ಬಂದಿರೋ ಮಜಾನೇ ಬೇರೆ.